ಭಾಲ್ಕಿ ಮಠ ಸಂಸ್ಥಾನದಲ್ಲಿ ಮಾಸಿಕ ಶಿವಾನುಭವ ಗೋಷ್ಠಿ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಪ್ರೇರಣೆ. ಮಹಾಲಿಂಗ ಸ್ವಾಮೀಜಿ ಹೇಳಿಕೆ. ಬಡ ವಿದ್ಯಾರ್ಥಿಗಳ ಪ್ರತಿಭೆಗೆ ನೀಡುವ ಗೌರವ ಪುರಸ್ಕಾರ ಇನ್ನುಳಿದ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿದೆ ಎಂದು ಮಹಾಲಿಂಗ ಸ್ವಾಮೀಜಿ ಹೇಳಿದರು. ಭಾಲ್ಕಿ ನಗರದ ಹಿರೇಮಠ ಸಂಸ್ಥಾನದಲ್ಲಿ ಆಯೋಜಿಸಿದ 499ನೇ ಮಾಸಿಕ ಶಿವಾನುಭವ ಗೋಷ್ಠಿ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ತಂದೆ ತಾಯಿಯವರ ಕನಸು ನನಸು ಮಾಡಲು ಕಷ್ಟಪಡಬೇಕು ಎಂದರು. ಲಿಂಗೈಕ್ಯ ಶಂಕರಪ್ಪ ಕರ್ಕಾಳೆ ಅವರ ಸ್ಮರಣಾರ್ಥವಾಗಿ ಪರಿವಾರದಿಂದ ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯದ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ನೀಡಿ ಗೌರವಿಸಿರುವುದು ಶ್ಲಾಘನೀಯ ಎಂದು ನುಡಿದರು. ಸಿದ್ದಬಸವ ಸ್ವಾಮೀಜಿ ಸಮ್ಮುಖ ವಹಿಸಿದ್ರು. ಚಂದ್ರಕಾಂತ್ ಪಾಟೀಲ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತಾರಾಬಾಯಿ ಶಂಕರಪ್ಪ ಕರ್ಕಾಳೆ ಪರಿವಾರದಿಂದ ಬಸವಗುರು ಪೂಜೆ ನೆರವೇರಿತು. ಈ ಸಂದರ್ಭದಲ್ಲಿ ರಮೇಶ್ ಕರ್ಕಾಳೆ ಸೇರಿದಂತೆ ಹಲವರು ಇದ್ದರು. ಕುಮಾರಿ ಸಿಂಧು, ಕುಮಾರಿ ಅಮೂಲ್ಯ ಕರ್ಕಾಳೆ ವಚನ ಗಾಯನ ನಡೆಸಿಕೊಟ್ರು. ಮುಖ್ಯ ಗುರು ಬಾಬು ಬೆಲ್ದಾಳ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಜೊತೆಗೆ ಇದೇ ಸಂದರ್ಭದಲ್ಲಿ ಅಮೃತ ಮಹೋತ್ಸವದಲ್ಲಿ ಸೇವೆ ಸಲ್ಲಿಸಿದಂತಹ ಚಂದ್ರಕಾಂತ್ ಪಾಟೀಲ್, ಮಧುಕಾಂತ್ ಪಾಟೀಲ್, ರಾಜ್ಕುಮಾರ್ ಜಲ್ದೆ, ಶಿವಕುಮಾರ್ ಕಮಠಾಣೆ, ಸಂಗಮೇಶ್ ವಾಲೆ, ಸಂಜುಕುಮಾರ್ ಕರ್ಕಾಳೆ, ಪ್ರಶಾಂತ್ ಕಾಕನಾಳೆ, ಲಿಂಗೇಶ್ ನರಸಪ್ಪ, ಪ್ರಭು ಪಾಟೀಲ್, ಶರಣಪ್ಪ ಆನಂದವಾಡಿ, ಮನೋಜ್ ಅಷ್ಟೂರೆ, ರಾಜ್ಕುಮಾರ್ ಜಾಯಗಾಂವ್, ಸಂಗಪ್ಪ ಸೋಲ್ಪುರೆ, ಸೋಮನಾಥ್ ಪಾಟೀಲ್ ಅವರನ್ನ ಪೂಜ್ಯರು ಸನ್ಮಾನಿಸಿ ಆಶೀರ್ವದಿಸಿದರು. ಒಂದು ವರ್ಷ ಪ್ರಸಾದ ಹೆಚ್ಚಾಗ್ತದೆ.